ಅವರು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಹೇಳ್ತಿದೆ ಕೇಂದ್ರದ ಪುರಸ್ಕೃತ ಯೋಜನೆಗಳು ಕೂಡ ಹಣವನ್ನು ಕೊಡ್ತಾ ಇಲ್ಲ. 60-40 ಇದೆ ಮತ್ತು GST ಹಣವನ್ನು ಕೊಡ್ತಾ ಇಲ್ಲ, ಅನುದಾನವನ್ನು ಕೊಡ್ತಾ ಇಲ್ಲ, ತಾರತಮ್ಯನ ಮಾಡ್ತಿದ್ಲಿ. ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕೆ ತಾರತಮ್ಯನ ಮಾಡ್ತಿದ್ದಾರೆ. ನಾವೇನಾದರೂ ಪ್ರಶ್ನೆ ಮಾಡಿದರೆ IT, ED, CBIನೇ ಬಿಡ್ತಾರೆ ಅಂತೇಳಿ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಆ ರೀತಿ ನಿಜವಾಗ್ಲೂ ನಡೀತಿದೆಯಾ? ನೋಡಿ, ಹೇಳ್ತಾ ಇರೋದು ಖಂಡಿತ ನಿಜ. ಒಂದು ಪಾಯಿಂಟ್ಗಳು ತೊಗೊಳ್ಳಿ. ಏನಂದರೆ ಕೇಂದ್ರ ಸರ್ಕಾರ ವಿಶೇಷ ಅನುದಾನಗಳನ್ನಂತೂ ಕೊಡ್ತಾ ಇಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ BJP ಕಾಂಗ್ರೆಸ್ ಅನ್ನೋದು ಒಂದು ಹೊಸ ಅದು ಇದ್ದೇ ಇದೆ. ಅದೊಂದು ತಿಕ್ಕಾಟ. ನಾವು ಜನ ಓಟ್ ಹಾಕಿದ್ರೆ ಈಗ ಈ ಥರ ಅದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ನಾವು ಗಟ್ಟಿಗೊಳಿಸ್ಬೇಕಾದ್ರೆ ಇದೇನೆ. ಎಲೆಕ್ಷನ್ವರೆಗೂ ಪಕ್ಷ ಆಗಬೇಕು, ಎಲೆಕ್ಷನ್ ನಂತರ ಆಡಳಿತ ಕೊಡಬೇಕು, ಜನಕ್ಕೋಸ್ಕರ ಆಡಳಿತ ಅದು ನಮ್ಮಲ್ಲಿ ಆಗ್ತಾ ಇಲ್ಲ. ನಿಮ್ಮೆಲ್ಲೂ ಆಗಲಿಲ್ಲ. ಅದಕ್ಕೆ ದೆಹಲಿಯಲ್ಲಿ ನೋಡಿ ಆಮ್ ಆದ್ಮಿ ಸೋತ್ಬಿಟ್ರು. ನೀವು ಪೀಪಲ್ ಪ್ರೋ ಇರಲಿಲ್ಲ ಅಂತೇಳಿ. ಸರ್, ನಾವು 2% ಸೋತಿದ್ದೀವಿ. ಪರ್ಸೆಂಟ್ ಮುಖ್ಯ ಅಲ್ಲ, ಸೋಲು ಗೆಲುವು ಮುಖ್ಯ ಅಲ್ಲ. ನೀವು ಒಂದು ಹೋಟೆಲ್ ಗೆದ್ರು ಗೆಲುವು, ಒಂದು ಹೋಟೆಲ್ ಸೋತ್ರು ಸೋಲು. ನಾವು ಹಣ ಹಂಚಲ್ಲ ಸರ್. 1100 ರೂಪಾಯಿ ಹಂಚಿದ್ರು ಒಂದೊಂದು ಹಣ. ಮತ್ತೇನು ಆ ಶೇಷ್ಮಾಲ್ ಯಾಕೆ ಅಂತ ಅರಮನೆ ಥರ ಮಾಡ್ಕೊಬಿಟ್ರಿ ನೀವು? ನಾವು ಮಜಾ ಉಡಾಯಿಸಕ್ಕೆ ಅಲ್ಲ, ಅದು CM ಮನೆ, ಅದು CM ಮನೆ ಸರ್. ಈಗ ಅದು ಶೀಶ್ಮಾಲೆ ಕೇಳ್ತೀರ. ಗುಜರಾತಲ್ಲಿ ರಾಜ್ಮಹಲ್ ಕಟ್ಟಿದ್ದಾರೆ. 150 ಕೋಟಿ ಖರ್ಚು ಮಾಡಿದ್ದಾರೆ ರಾಜ್ಮಹಲ್. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? ಬರೀ ಶೀಶ್ಮಹಲ್ ಕೇವಲ 33 ಕೋಟಿ ಖರ್ಚಾಗಿರೋದು. CM ಮನೆ, ಅದು ಬೇರೆಯವ್ರ ಮನೆ ಅಲ್ಲ. ಯಾರು ಸರ್ ಗ್ಯಾರಂಟಿ ಬಗ್ಗೆ ನಾವು ಮಾತಾಡೋಣ ಸರ್. ಈಗ ಗ್ಯಾರಂಟಿ ಇವ್ರು ಹೇಳಿದ್ರಲ್ಲ, ಅನುಷ್ಠಾನ ದುಡ್ಡು ಬಂದೇ ಬರುತ್ತೆ. ಯಾಕಂದ್ರೆ ಒಂದು ಎಲೆಕ್ಷನ್ ಆಯ್ತು, MP ಎಲೆಕ್ಷನ್ ಆಯ್ತು, ಅವಾಗ ಹಾಕಿದ್ದಾರೆ. ಈಗ ನೆಕ್ಸ್ಟ್ ಎಲ್ಲರಿಗೂ ಈಗ ಯುಗಾದಿ ಹಬ್ಬಕ್ಕೆ ಹಾಕ್ತಾರ. ನೆಕ್ಸ್ಟ್ ಈಗ ಚಿಕ್ಕದು ಎಲೆಕ್ಷನ್ ಬರುತ್ತೆ ಅಂತ ಹೇಳಿದ್ದಾರೆ, ಜಿಲ್ಲಾ ಪಂಚಾಯತ್. ಸೊ ಆ ಎಲೆಕ್ಷನ್ ಬರ್ಬೇಕಂದ್ರೆ ಖಂಡಿತವಾಗಿ ಹಾಕಿ ಆ ಎಲೆಕ್ಷನ್. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ತನ್ನ ಕಮಿಟ್ಮೆಂಟನ್ನು ಸರಿಯಾಗಿ ಈಡೇರಿಸ್ತಿಲ್ಲ. ಗೃಹಲಕ್ಷ್ಮಿನ ಹಣವನ್ನು 3 ತಿಂಗಳು ಮಾಡಿರ್ತಕ್ಕಂಥದ್ದು. ಒಬ್ಬರು ಹೇಳ್ತಾರೆ ಇದು ಸ್ಯಾಲ್ರಿ ಅಲ್ಲ ಅಂತೇಳಿ ಉಡಾಪೆ ಉತ್ತರವನ್ನು ಕೊಡ್ತಾರೆ ಒಬ್ಬರು ಸಚಿವರು. ಮತ್ತೊಬ್ರು ಹೇಳ್ತಾರೆ ನನಗೆ ಆರೋಗ್ಯ ಸರಿ ಇರಲಿಲ್ಲ, ಈಗ ನಾನು ಸೆಗ್ರಿಗೇಟ್ ಮಾಡ್ತೀನಿ ಅಂತೇಳಿ. ಮುಖ್ಯಮಂತ್ರಿಗಳು ಗೊತ್ತಿಲ್ಲ ನೋಡ್ತೀನಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಗ್ಯಾರಂಟಿ ಸಮಿತಿ ಟೇಕ್ ಕೇರ್ ಮಾಡ್ತಕ್ಕಂಥವರು, ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು. ಆದರೆ ಸರ್ಕಾರ ನುಡಿದಂತೆ ನಡೀತಿದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು. ನಿಜವಾಗ್ಲೂ ಯಾವುದೇ ಸರ್ಕಾರಗಳಿಗೆ ಒಂದು ಕಮಿಟ್ಮೆಂಟ್ ಇರಬೇಕು. ತಾವು ಘೋಷಣೆ ಮಾಡಿರ್ತಕ್ಕಂಥದ್ದು ನಾವು ತಪ್ಪಂತ ಹೇಳಲ್ಲ. ಯಾವುದೋ ಕಾರ್ಪೊರೇಟ್ ಸಂಸ್ಥೆಗಳದ್ದು, ಕಾರ್ಪೊರೇಟರ್ಗಳದ್ದು ಲಕ್ಷಾಂತರ ಕೋಟಿಯನ್ನು ಈ ದೇಶದಲ್ಲಿ ಮನ್ನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಮ, ಕೆಳಮಧ್ಯಮ, ಬಡವ, ಅತಿ ಕಡು ಬಡವರಿಗೆಲ್ಲ ಒಂದು ಕಡೆ ಸಹಾಯ ಆಗ್ತಿದ್ರೆ ಆ ಸಹಾಯವನ್ನು ಸರ್ಕಾರ ಸರಿಯಾಗಿ ಮಾಡಬೇಕನ್ನೋದು ಎಲ್ಲರ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು. ಬನ್ನಿ, ನಾನು ಕೊನೆಯದಾಗಿ ಕಾಂಗ್ರೆಸ್ ಸ್ನೇಹಿತರನ್ನ ಮಾತಾಡ್ತೀನಿ. ನೀವು ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾಕೆ ಬೇಕಿತ್ತೀವಲ್ಲ? ನೀವು ಹೇಳೋದನ್ನ ಒಪ್ತೀವಿ, ಆದರೆ ಕಮಿಟ್ಮೆಂಟಲ್ಲಿ ಇದ್ದೀವಿ. 14-15 ತಿಂಗಳು ಕೊಟ್ಟಿದ್ದೀವಿ, 3 ತಿಂಗಳು ಬಂದಿಲ್ಲ. ಇನ್ಮೇಲೆ ಈ ತಪ್ಪು ಆಗದೆ ಇರೋಂಥ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ. ಜೋರಾಗಿ ನಿಮ್ಮ CM DCM ನಮ್ಮ DCMಗೂ CMಗೂ ಸಂಬಂಧಪಟ್ಟ ಸಚಿವರಿಗೂ ನಾನು ಹೇಳ್ತೀನಿ, ಮಾಡ್ತೀವಿ. ಇನ್ನು 3ರಿಂದ 4 ದಿನದಲ್ಲಿ ಅವ್ರದ್ದೇ ಬಾಕಿ ಚುಪ್ತ ಹಾಗೆ ಆಗುತ್ತೆ. BJP ಅವ್ರ ತರ ಸುಳ್ಳು ಭರವಸೆ, ಸುಳ್ಳು ಗ್ಯಾರಂಟಿ ನಾವು ಕೊಡಲ್ಲ. ನಾವು ಇದನ್ನ ಸರಿಪಡಿಸ್ತೀವಿ. ಸರ್, ನಾನೇನು ಹೇಳ್ತಾ ಇದ್ದೀನಿ, ಇವ್ರು ಹೇಳ್ತಿದಾರಲ್ಲ ಇಷ್ಟೆಲ್ಲ ನಮ್ಮ ಸರ್ಕಾರ ನುಡಿದಂತೆ ನಡೀತಾ ಇಲ್ಲ ಅಂತ. ಸರ್, ನಾವು ನಡೀತಿಲ್ಲ, ಸತ್ಯ ಹೇಳ್ತಾ ಇದ್ದೀರಾ? ಕೇಳಿ, ನುಡಿದಂತೆ ನಡೀತಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಇವ್ರು ಮೋದಿ ಅವ್ರು ಹೇಳಿದ್ರಲ್ಲ 15,000 ಇವಾಗವರೆಗೂ 1 ರೂಪಾಯಿ ಬಂದಿಲ್ಲ. ಏನಕ್ಕೆ ನಮ್ಮ ಸರ್ಕಾರದಿಂದ ಈ 15 ಲಕ್ಷ ಅಲ್ಲ ಇವ್ರದ್ದು ಬಂದಿಲ್ಲ, ನಮ್ಮ ಸರ್ಕಾರದಿಂದ ಬಂದಿದೆ. ಈಗ ನಿಮ್ಮ ಅಜ್ಜಿಗೆ ಏನು ಹೇಳ್ತೀರಾ? ಪಾಪ 3 ತಿಂಗಳು ನೋಡಿ ನಿಮಗೆ ಕಾಲೇಜಿಗೆ ಫೀಸ್ ಕಟ್ತಾ ಇದ್ರು ಅಂತೇಳಿ. ಪಾಪ ನಿಮಗೆ ಅನ್ಯಾಯ ಆಗಿದೆ. ನೀವು ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ನಿಮ್ಮದು NSU ಯೂತ್ ನೋಡಿ, ಪಾಪ ನಿಮಗೆ ಅನ್ಯಾಯ ಆಗಿದೆ. ನೀವು ಇದನ್ನ ರೈಸ್ ಮಾಡಬೇಕಲ್ವಾ? ಸರ್ ಇಲ್ಲ ಸರ್, ಈಗಾಗಲೇ 10 ದಿನದಲ್ಲಿ ಬರುತ್ತೆ ಅಂತ ಕೊಟ್ಟಿದ್ದಾರೆ ಅಲ್ವಾ ಸರ್ ಅವರು? ಸರ್ಕಾರದ ಅನೇಕ ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಜನರ ಮೇಲೆ ಕಮಿಟ್ಮೆಂಟ್ ಇಲ್ಲ. ಕಾಂಟ್ರಾಕ್ಟ್ ಬಗ್ಗೆ ಅವರಿಗೆ ಕಮಿಟ್ಮೆಂಟು, ಕಮಿಷನ್ ಮೇಲಿನ ಕಮಿಟ್ಮೆಂಟ್. ಹಾಗಾಗಿ ಜನರ ಕಮಿಟ್ಮೆಂಟ್ ಇಲ್ಲದೆ ಇದ್ರೆ ಈ ರೀತಿ ಆಗುತ್ತೆ. ಅನೇಕ ಸಚಿವರು ಭ್ರಷ್ಟಾಚಾರ ತೊಡಗಿದ್ದಾರೆ. ದಯವಿಟ್ಟು ಹೇಳಿ, ನಾವೇನು ಹೇಳ್ತಾ ಇದೀವಿ ಅಂದ್ರೆ ಅವ್ರು ಹೇಳಿದ್ದು ಜನ ಬುದ್ಧಿ ಕಲಿಸಿರಂತೆ. ನಾವು ಅವರು ಭರವಸೆ ಕೊಟ್ಟಿದ್ದಾರೆ 2,500 ಕೊಡ್ತೀವಿ, 2,500 ಕೊಡ್ತೀವಿ ಅಂದ್ಬಿಟ್ಟು 2,500 ಕೊಡ್ತೀನಿ ಅಂತ ಮೋಸ ಮಾಡಿ ಡೆಲ್ಲಿಲಿ ಗೆದ್ದಿದ್ದಾರೆ. ಅದು ನಾವು ಆತರ ಮಾಡಿಲ್ಲ, ಒಬ್ರು ಅಧಿಕಾರ ಕಿತ್ಕೊಳ್ಳಕ್ಕೆ ಅವ್ರ ಅಧಿಕಾರ ಅವ್ರು ಕಿತ್ಕೊಂಡಿದ್ದಾರೆ. ಅವ್ರ ಅಧಿಕಾರ ಕಿತ್ಕೊಳ್ಳಕ್ಕೆ 2,500 ಕೊಡ್ತೀನಿ ಅಂತ ಹೇಳ್ಬಿಟ್ಟು 2,500 ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು 5 ಗ್ಯಾರಂಟಿ ಅಂತ ಹೇಳಿದೀವಿ. ನಾವು 5 ಗ್ಯಾರಂಟಿ ಕೊಟ್ಟಿದೀವಿ. ಪಂಚ ಗ್ಯಾರಂಟಿನೇ. ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು, ನಮ್ಮ DK ಶಿವಕುಮಾರ್ ಸರ್ ಇರ್ಬೋದು, ಕೊಡ್ತಾರೆ. ನೀವು ಹೇಳ್ತಾ ಇದ್ದೀರಾ 5 ಗ್ಯಾರಂಟಿಯಲ್ಲಿ ಏನೂ ಆಗಿಲ್ಲ ಅಂತ. ಹೇಳಿಲ್ಲ,
ವಿಪಕ್ಷಗಳು ಹೇಳ್ತಾರೆ. ಓಕೆ ಸರ್, ವಿಪಕ್ಷದವ್ರು ಹೇಳ್ತಾ ಇದಾರೆ 5 ಗ್ಯಾರಂಟಿ ಇರ್ಲಿಲ್ಲ ಅಂತ ಹೇಳಿದ್ರೆ ಲೈಬ್ರರಿ ಓಪನ್ ಆಗ್ತಾ ಇರ್ಲಿಲ್ಲ, ಊರಲ್ಲಿ ಅನ್ನದಾನ ಆಗ್ತಾ ಇರ್ಲಿಲ್ಲ, ಇನ್ನ ಒಂದೇನಂದ್ರೆ ಮಗುಗೆ ಲ್ಯಾಪ್ಟಾಪ್ ಸಿಗ್ತಾ ಇರ್ಲಿಲ್ಲ, ಇನ್ನ ಒಂದೇನಂತ ಹೇಳಿದ್ರೆ ಸೊಸೆಗೆ ಒಂದು ಬಾಳೆ ಸ್ಟೋರ್ ಓಪನ್ ಮಾಡ್ಕೊಡ್ತಾ ಇರ್ಲಿಲ್ಲ ಸರ್. ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಕಾರಣ ನಮ್ಮ ಸರ್ಕಾರ ನೀಡ್ತಿರೋದು 2,000ನೇ. ಇವ್ರಿಗೆಲ್ಲ ಕಣ್ಣು ಕಿರುಡಾಗ್ಬಿಟ್ಟಿದೆ. ಏನಕ್ಕಂದ್ರೆ ಇವ್ರು ಮೋದಿ ಅವರು ಹೇಳಿರೋದು ಎಲ್ಲ, ಒಂದು ನಿಮಿಷ, ಮೋದಿ ಅವರು ಹೇಳಿದ್ರಲ್ಲ 15 ಲಕ್ಷ ಅದು 0 ಲಕ್ಷ ಆಗಿರೋದ್ರಿಂದ ಇವರು ಕುರುಡಾಗ್ಬಿಟ್ಟಿದ್ದಾರೆ. ಇನ್ನ 40% ಸರ್ಕಾರ ಇವ್ರದಿರೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಅಲ್ಲ ಸರ್ 40% ಅವ್ರದ್ದು. ಮತ್ತೆ ಇನ್ನೇನು ಹೇಳ್ತಾರೆ, ಹೆಲ್ತ್ ಬಗ್ಗೆ ಹೇಳ್ತಾರಲ್ಲ ಸರ್ ಇವರು, ಅನಾರೋಗ್ಯಕ್ಕೆ ಇದು ಕರೋನಾ ಟೈಮಲ್ಲಿ ಇವ್ರ ಸರ್ಕಾರದ ಕಡೆಯಿಂದ ಎಷ್ಟು ಜನ ಸತ್ತಿದ್ದಾರೆ ಅದನ್ನ ಇವ್ರು ಅರಿವು ಮಾಡ್ಕೊಳ್ಬೇಕು. ಎಸ್ ಮೇಡಮ್. ಸರ್ ಇದು ನೋಡಿ, ಇವರು ಗ್ಯಾರಂಟಿ ಯೋಜನೆಗಾಗಿ ಹಣವನ್ನ ಭರಿಸಲಾಗದೆ ಏನ್ ಮಾಡಿದ್ರು, ಹೊಸ ನಿಲುವುಗಳನ್ನು ತಗೊಳ್ತಾ ಇದ್ದಾರೆ. 9 ವಿಶ್ವವಿದ್ಯಾಲಯಗಳನ್ನ ಬಂದ್ ಮಾಡಬೇಕು ಅಂತ ತಗೊಂಡಿದ್ದಾರಲ್ಲ, ಅದು ಅವೈಜ್ಞಾನಿಕವಾಗಿದ್ದು ಎಸ್ ಮೇಡಮ್. ಸರ್, ಮಕ್ಕಳ ಸ್ಕೂಲ್ಗೆ ಎಕ್ಸಾಮ್ ಟೈಮ್ 219 ಮಾರ್ಕ್ಸ್ ಬಂದ್ರೆ ಮಾತ್ರ ಇವಾಗ ಬೋಗಸ್ ಮಾರ್ಕ್ಸ್ ಕೊಡೋದು ಅಂತ ಹೇಳ್ತಿದ್ದಾರೆ. 10 ಮಾರ್ಕ್ಸ್ 20% ಕೊಡ್ತಿದ್ದೆ ಅಂತ ಬೋಗಸ್ ಗ್ಯಾರಂಟಿ ಮಾತಾಡ್ತಾರೆ ಸರ್. ಏನ್ ಸರ್ ಗ್ಯಾರಂಟಿಗಳು ಇವಾಗ ನೋಡ್ತಾ ಇದೀರಲ್ವಾ ಪ್ರಸ್ತುತವಾಗಿ ಎಲ್ಲ ಆಳು ಎದ್ರಿಂದ ಎಷ್ಟು ಹೆಣ್ಮಕ್ಳಿಗೆ ಇದಾಗಿದೆ. ಈಗ 3 ತಿಂಗಳಿನೂ ಕೊಟ್ಟಿಲ್ಲ, ಯುಗಾದಿ ಕೊಡ್ತೀನಿ ಅಂತವ್ರೆ. ನೀವೇನ್ ಮಾಡ್ತಿದ್ರಿ ವಿಪಕ್ಷಗಳು? ಗಲಾಟೆ ಮಾಡ್ಕೊಂಡಿದ್ದೀರಾ, ಸರ್ಕಾರದಿಂದ ಹೋರಾಟ ಮಾಡ್ಬೇಕಲ್ರಿ. ನಿಮ್ಮಲ್ಲಿ ಕಿತ್ತಾಡ್ತೀರಿ, ನಿಮಗೆ ಮೊದಲು ಮಾನ ಮರ್ಯಾದಿಲ್ಲ ನಿಮಗೆ. ಮೂಡ ಹಗರಣದೆಲ್ಲ ಹೋರಾಟ ಭ್ರಷ್ಟಾಚಾರ ಫಸ್ಟ್ ನಿಲ್ಸು ಅಂತ ಹೇಳಿ, ಇಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗು ಅಂತ ಹೇಳಿ. ಇಂಜೆಕ್ಷನ್ ತಗೊಂಡಿರ್ತೀವಿ, ಬದುಕಿರ್ತಿಲ್ಲ, ಸತ್ತೋಗ್ತೀವಿ. ಗ್ಯಾರಂಟಿ ಹಳ್ಳ ಹಿಡಿದು ಹೋಗಿದೆ ಸಂಪೂರ್ಣ. ಗ್ಯಾರಂಟಿ ಫಸ್ಟ್ ನೆಟ್ಟು ಕೊಡಕ್ ಹೇಳಿ, ಆಮೇಲೆ ಗ್ಯಾರಂಟಿ ಬಗ್ಗೆ ಮಾತಾಡಕ್ ಹೇಳಿ. ಗ್ಯಾರಂಟಿ ಹಳ್ಳ ಹಿಡ್ದಿದೆ ಸರ್, ಖಂಡಿತ. ಇದೊಂದು ಸಾವಿನ ಸರ್ಕಾರ ಸರ್. ಸರ್ಕಾರಗಳು ವೈಫಲ್ಯ ಆಗಿದೆ ಅಂತ ಹೇಳಿ. ಭ್ರಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ, ಜನಗಳಿಗೆ ಗೃಹಲಕ್ಷ್ಮಿ ಹಣ ಹಾಕ್ಲೇಬೇಕು. ಸೆಲ್ಫ್ ಸುಸೈಡ್ ಮಾಡ್ಕೊಂಡು ಜನಗಳನ್ನ ಸುಸೈಡ್ ಮಾಡ್ಕೊಂಡಂಗ್ ಮಾಡ್ತಾ ಇದೆ. ಇವತ್ತು ಅವರ ಆಡಳಿತವನ್ನು ಸರಿಪಡಿಸ್ಕೊಳ್ತಾ ಇದ್ರೆ ನೆಕ್ಸ್ಟ್ ಟೈಮ್ ಅವ್ರು ಸೋಲೋದು ಗ್ಯಾರಂಟಿ.